ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭುವಿ ಹೇಳ್ತಾ ಇರ್ತಾಳೆ, ನೋಡಮ್ಮ ಇವರು ಮೈಯೆಲ್ಲ ಮುಟ್ಟಿ ನಿನಗೆ ಡ್ಯಾನ್ಸ್ ಹೇಳ್ಕೊಡ್ತಾರಮ್ಮ, ನನಗೆ ಅದು ಇಷ್ಟ ಇಲ್ಲ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ಇವ್ರನ್ನ ಆಚೆ ಕಳ್ಸಮ್ಮ, ಇವ್ರನ್ನ ಆಚೆ ಹೋಗೋ ಕೇಳಮ್ಮ ಅಂತ ಕೂಗಾಡ್ತಾ ಇರ್ತಾಳೆ. ಪ್ಲೀಸ್ ಬಿಟ್ಟ, ಆ ರೀತಿ ಎಲ್ಲ ಮಾತಾಡ್ಬೇಡ ಆಯಿತಾ, ಅವರು ಪ್ರೊಫೆಷನಲ್ ಡ್ಯಾನ್ಸರ್ ಆಯಿತಾ, ಆ ರೀತಿ ಎಲ್ಲ ಮಾಡಲ್ಲ ಅಂತ ಅಂದಾಗ, ಓ ಹೌದಮ್ಮ, ಹಾಗಾದರೆ ನಿನಗೆ ಹೆಂಗಮ್ಮ ಗೊತ್ತು ಇವ್ರು ಒಳ್ಳೆಯರಂತ, ಪ್ಲೀಸ್ ಆಚೆ ಕಳ್ಸಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಒಳಗೆ ನಗಾಡ್ತಾ ಇರ್ತಾನೆ. ಈ ಕಡೆ ಗೌರಿ ಮಾತ್ರ ತುಂಬ ಬೇಜಾರಾಗಿ ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ. ಆಗ ಭುವಿ ಹೇಳ್ತಾ ಇರ್ತಾಳೆ, ಅಮ್ಮ ನಾನು ಅವ್ರ ಜೊತೆ ಮಾತಾಡ್ತೀನಿ, ಸ್ವಲ್ಪ ಮಾತಾಡ್ತೀನಿ, ನನಗೇನಾದರೂ ಸರಿ ಅನಿಸಿದ್ರೆ ಆಮೇಲೆ ಡ್ಯಾನ್ಸ್ನ ಸೇರ್ಕೊ, ಇಲ್ಲ ಅಂತಂದರೆ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೋಬೇಡ, ಅವನನ್ನ ಆಚೆ ಹಾಕು ಅಂತಂದಾಗ ಭುವಿ ಬೇಡ ಕಣೆ ಪ್ಲೀಸ್, ಬೇಜಾರು ಮಾಡ್ಕೋತಾರೆ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರಮ್ಮ, ಬನ್ನಿ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ರೂಮಿಗೆ ಬನ್ನಿ ಅಂತ ಶಂಕರನ್ನ ರೂಮಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೌರಿ ತುಂಬ ಟೆನ್ಷನ್ ಮಾಡ್ಕೋತಿರ್ತಾಳೆ. ಈ ಕಡೆ ಭುವಿ ರೂಮಿಗೆ ಕರ್ಕೊಂಡೋಗಿ ತುಂಬ ಖುಷಿಯಿಂದ ಈ ಕಡೆ ಶಂಕರನ್ನ ಮುದ್ದು ಮಾಡ್ತಾ ಇರ್ತಾಳೆ. ಅವನಿಗೂ ಸಹ ತನ್ನ ಮಗಳನ್ನ ತುಂಬ ಪ್ರೀತಿಯಿಂದ ಮುದ್ದು ಮಾಡ್ತಿರ್ಬೇಕಾದ್ರೆ, ರೌಡಿ ಬೇಬಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಹೌದಾ ಬ್ಯಾಡ್ ಬಾಯ್, ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು, ಡೈಲಿ ಬರ್ತೀಯ ತಾನೆ ನನ್ನನ್ನು ನೋಡೋಕ್ಕೆ ಅಂದಾಗ, ಹೌದು ಪುಟ್ಟ ಡೈಲಿ ಬರ್ತೀನಿ, 8 hours ಡ್ಯೂಟಿ ನನಗೆ ಅಂತ ಶಂಕರ್ ಹೇಳ್ತಿರ್ಬೇಕಾದ್ರೆ, ಏನೋ ಡ್ಯೂಟಿನ ಅಂದಾಗ, ಹೌದು 6 hours ನಿಮ್ಮ ಅಮ್ಮನಿಗೆ ಡ್ಯಾನ್ಸ್ ಹೇಳಿ ಕಲಿಸ್ಕೊಡೋದು, ಹಾಗೆ ಇನ್ನು 2 hours ನನ್ನ ಮುದ್ದು ಪುಟ್ಟನ ಬಂಗಾರನ ಮುದ್ದು ಮಾಡಿ ಆಟ ಆಡಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅನ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ಬ್ಯಾಡ್ ಬಾಯ್, ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ನನಗೆ ಅನಿಸುತ್ತೆ, ನೀನು ನನ್ನ ಜೊತೆನೇ ಇರೋ ಹಂಗೆ ನನಗೆ ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಶಂಕರ್ ಏನು ಮಾತಾಡದೆ ಮೌನಿಯಾಗಿ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾನೆ. ಮತ್ತೆ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ, ಏನು ಮಾಡೋಂಗಿಲ್ಲ, ಕೆಲವೊಂದು ಸಲ ದೇವರು ಯಾವ ರೀತಿ ತೋರಿಸ್ತಾನೋ ಆ ರೀತಿ ನಾವು ಇರಬೇಕು, ಎಲ್ಲೆಲ್ಲಿರಬೇಕು ಅಂತ ದೇವ್ರು ಬರೆದಿರ್ತಾನೆ ಪುಟ್ಟ, ಅಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾನೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಬರಬೇಕು ಅಂತಂದರೆ ನಿಮ್ಮ ಅವ್ವನ ಕೋಪ ಕಡಿಮೆ ಆಗಬೇಕು, ಅವಳೇ ಬಾ ಅಂತ ನನ್ನ ಕರಿಬೇಕು, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡುಪುಟ್ಟ, ಅದಕ್ಕೆ ಒಂದೊಂದು ದಿನ ಒಂದೊಂದು ಥರ ವೇಷ ಹಾಕ್ಕೊಂಡು ನಾನು ಬರ್ತಾ ಇರೋದು ಅಂತ ಅನ್ಬೇಕಾದ್ರೆ, ಹೌದು ಬೇಡವೇ, ನನಗೆ ತುಂಬ ಬೇಜಾರಾಗುತ್ತೆ, ನೀನು ನಮ್ಮ ಜೊತೆನೇ ಇರಬೇಕು, ಅವಾಗೆಲ್ಲ ನಮ್ಮ ಜೊತೆ ಇದ್ದೆಲ್ಲ ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ, ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನೀನು ಬರ್ತಾ ಇದ್ದೆ, ಅಮ್ಮನೂ ಸಹ ತುಂಬ ಖುಷಿ ಪಡ್ತಿದ್ಲು ನೀನು ಇದ್ದಾಗ, ಅಮ್ಮ ಎಷ್ಟು ಖುಷಿಯಾಗಿದ್ಲು ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಶಂಕ ಒಳಗೆ ತುಂಬ ನೋವು ಪಡ್ತಾ ಇರ್ತಾನೆ. ಆವಾಗ ಶಂಕರ ಯೋಚನೆ ಮಾಡ್ತಾ ಇರ್ತಾನೆ, ಗೌರಿ ಜೊತೆ ಇದ್ದಿದ್ದ ಒಳ್ಳೆ ದಿನಗಳನ್ನ ನೆನಪಿಸ್ಕೊಂಡು ಹಾಗೆ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ಅಂತ ಇರ್ತಾನೆ, ಬಿಡುಪುಟ ಏನು ಮಾಡೋಕ್ಕಲ್ಲ, ಆಗಿದ್ದೆಲ್ಲ ಆಗೋಯ್ತು, ಈಗ ಏನು ಕಾಲ ಸಿಕ್ಕಿದೆ ಅದರಲ್ಲಿ ನಾವು ಖುಷಿ ಪಡಬೇಕು, ಇವಾಗ ನಾವು ಹೆಂಗೋ ಇದ್ದೀವಲ್ಲ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ, ಸರಿ ಬ್ಯಾಡ್ ಬಾಯ್, ಅಮ್ಮಂಗೆ ಗೊತ್ತಾದರೆ ಒಳಗಡೆ ಬಂದುಬಿಡ್ತಾಳೆ, ಇವಾಗ ಟೈಮ್ ಆಗಿದೆ ಬಾ ಕೆಳಗಡೆ ಹೋಗೋಣ ಅಂತ ಅಂದಾಗ, ಈ ಕಡೆ ಕೂದಲೆಲ್ಲ ಸರಿ ಮಾಡಿಕೊಂಡು ಕೆಳಗಡೆ ಕರ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಮದುವೆ ಹುಡುಗನಿಗೆ ಗಂಗಾ ಕೊರಿಯರ್ ಮಾಡಿ ಫೋಟೋಸ್ನ ಕಳಿಸ್ತಿರ್ತಾಳೆ. ಏನಿದು ನನಗೆ ಗಿಫ್ಟ್ ಬಂದಿದೆಯಲ್ಲ, ಏನಿರ್ಬೋದು, ಫ್ರಮ್ ಅಡ್ರೆಸ್ ಇಲ್ಲ, ಟು ಅಡ್ರೆಸ್ ಮಾತ್ರ ಇದೆಯಲ್ಲ ಅಂತ ಅದು ಓಪನ್ ಮಾಡಿ ನೋಡಿದರೆ ಶಂಕರ ಮತ್ತು ಗೌರಿ ಫೋಟೋ ಆಗಿರುತ್ತೆ. ಅದನ್ನು ನೋಡಿ ಶಾಕ್ ಆಗಿ ಈ ಕಡೆ ಮದುವೆ ಹುಡುಗ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಅವ್ರ ಅಪ್ಪ ಅಮ್ಮ ಬಂದುಬಿಟ್ಟು ಏನಾಯಿತು ಮಗನೇ ಅಂತ ಕೇಳ್ತಿರ್ಬೇಕಾದ್ರೆ, ಅಪ್ಪ ಇಲ್ಲೋಡಿ ಅಂತ ಫೋಟೋ ತೋರಿಸಿ ಅವರಿಗೂ ಸಹ ಶಾಕ್ ಆಗಿಬಿಡುತ್ತೆ. ಅವರಿಬ್ಬರು ಫೋಟೋ ನೋಡಿ ಮತ್ತೆ ಅವರಪ್ಪ ಹೇಳ್ತಾ ಇರ್ತಾನೆ, ನಾವು ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ಮಾತಾಡೋಣ, ನಾಳೆನೇ ಹೊರಡು ಮಗನೇ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಭುವಿ, ನನಗೆ ಡ್ಯಾನ್ಸ್ ಮಾಸ್ಟರ್ ಓಕೆ ಇದೆ, ಆದರೂ ಸಹ ಒಂದು ಕಣ್ಣು ಅವ್ರ ಮೇಲೆ ಇಟ್ಟಿರ್ತೀನಿ ಅಮ್ಮ, ನೀನು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡು ಅಂತಂದಾಗ, ಥ್ಯಾಂಕ್ಸ್ ಭುವಿ ಅಂತ ಹೇಳ್ಬಿಟ್ಟು ಈ ಕಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಶಂಕರನ ಜೊತೆ ಬರ್ತಾ ಇರ್ತಾಳೆ. ತುಂಬ ಕ್ಯೂಟ್ ಬೇಬಿ, ನೀನು ಯಾವಾಗಲೂ ಇದೇ ರೀತಿ ಇರು ಅಂತ ಶಂಕರನು ಸಹ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಬೆಳಕಿನ ಕವಿತೆ ಬೆಡಗಿಗೆ ಸೋತೆ ಅಂತ ಡ್ಯಾನ್ಸ್ನ ತುಂಬ ಕ್ಯೂಟಾಗಿ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಭುವಿ ಹೇಳ್ತಾ ಇರ್ತಾಳೆ, ಇವರಿಬ್ಬರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ವಾ ಅಂತ ವಿಜಿಗೆ ಹೇಳ್ತಿರ್ಬೇಕಾದ್ರೆ, ಹೌದು ಅವರಿಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಹೌದು ಅವರಿಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ವಿಜಯ್ ಹೇಳ್ತಾ ಇದ್ದರೆ, ಅವರಿಬ್ಬರೂ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ವಿಜಯ್ ಅಂತ ಭುವಿ ಹೇಳಿದ ತಕ್ಷಣ ಅವಳು ಮನಸ್ಸಲ್ಲಿ ಅನ್ಕೋತಿರ್ತಾಳೆ, ನಿನಗೆ ಗೊತ್ತಿಲ್ಲ ಪುಟ್ಟ, ಅವರು ಆಲ್ರೆಡಿ ಅವರಿಬ್ಬರು ಮದುವೆ ಆಗಿದ್ದಾರೆ, ಅವರೇ ನಿನ್ನ ನಿಜವಾದ ಅಪ್ಪ, ಆದರೆ ಅದೇನೋ ಹೇಳ್ತಾರಲ್ಲ, ಬಿಸಿ ತುಪ್ಪನ ನುಂಗೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ, ಆ ಥರ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂತ ಅಂದ್ಕೊಂಡು ಅವಳು ಸಹ ತುಂಬ ರೊಮ್ಯಾಂಟಿಕ್ಕಾಗಿ ಒಂದು ಕನಸನ್ನ ಕಾಣ್ತಾ ಇರ್ತಾಳೆ. ಇಬ್ಬರು ಸಹ ಡ್ಯಾನ್ಸ್ ಮಾಡಿದರೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾದ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರೋ ರೀತಿ ಈ ಕಡೆ ವಿಜಿ ತುಂಬ ಚೆನ್ನಾಗಿ ಕನಸನ್ನ ಕಾಣ್ತಾ ಇರ್ತಾಳೆ. ಇನ್ನೊಂದು ಕಡೆ ಹುಡುಗ ಕಡೆಯವರೆಲ್ಲರೂ ಸಹ ಮನೆಗೆ ಬಂದಾಗ, ಶಂಕರ ಏನಿದು ಸಡನ್ನಾಗಿ ಬಂದಿದ್ದೀರಾ, ಏನಾಯಿತು ಹೇಳಿ ಅನ್ಬೇಕಾದ್ರೆ, ಭೈರದೇವಿ ಸಹ ಬೀಗ್ರೆ ಹೇಳಿ ಏನಾಯಿತು ಅಂತ ಅನ್ಬೇಕಾದ್ರೆ, ಹೇಳ್ಬೇಕಾ ನೋಡಿ ಈ ಫೋಟೋನ ಅಂತ ತೆಗೆದು ಎಸ್ದಾಗ ಅದರಲ್ಲಿ ಗಂಗಾ ಶಂಕರನ ಫೋಟೋನೆಲ್ಲ ನೋಡಿ ಶಂಕರನಿಗೆ ತುಂಬ ಅಂದರೆ ತುಂಬ ಶಾಕಾಗಿ ಆ ಫೋಟೋನ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ.
ಇನ್ನೊಂದು ಕಡೆ ಸುನಂದ ಹೇಳ್ತಾ ಇರ್ತಾಳೆ ಪಾರ್ವತಿಗೆ, ಇದೇನತ್ತೆವ ಈ ಥರ ಹಿಂಗಾಯ್ತಲ್ಲ, ಆದಷ್ಟು ಬೇಗ ಶಂಕರನಿಂದ ಇವಳು ದೂರ ಆಗ್ತಾಳೆ ಅಂತ ಅಂದ್ಕೊಂಡ್ರೆ ಈ ಥರ ಫೋಟೋ ಎಲ್ಲ ತೆಗೆದು ಇಟ್ಟಿದ್ದಾರಲ್ಲ ಅಂತಂದಾಗ ಮುಕ್ಕಣ ನನಗೂ ದಿಗ್ಲಾಗ್ತಿದೆ, ಏನಪ್ಪ ಇದು ಕರ್ಮ ಅಂತ ಅನ್ನಿಸ್ತಿದೆ ಅಂತ ಅವಳು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇದೆಲ್ಲ ಹೇಗೆ ಬಂತು ನಮಗೆ ಗೊತ್ತಿಲ್ಲ, ಇದನ್ನೆಲ್ಲ ನಂಬೇಡಿ ನೀವು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಯಾಕ್ರಿ ನಂಬಾರ್ದು, ಇದೆಲ್ಲ ಸುಳ್ಳು ಅಂತ ಅನ್ನೋಕ್ಕಾಗುತ್ತಾ, ಮುಂಚೆ ಜಾತಕ ಹೇಳ್ತಾ ಇದ್ರು ಇವಳ ಬಗ್ಗೆ ಫೋನ್ ಮಾಡಿ ಗಂಗನ ಬಗ್ಗೆ ಜಾತಕ ಎಲ್ಲ ಹೇಳ್ತಿದ್ರು, ಅವಳು ಸರಿ ಇಲ್ಲ ಅಂತ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿದ್ರು. ಇವಾಗ ನೋಡಿದ್ರೆ ಫೋಟೋನ ಮನೆಗೆ ಕಳಿಸಿದ್ರೆ ಇದೆಲ್ಲ ನೋಡಿದ್ರೆ ಏನ್ರಿ ಅನಿಸುತ್ತೆ, ನಮಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ಹಣೆ ಕುಂಕುಮ ಇಡೋದೇನು ಹಗ್ ಮಾಡ್ಕೊಳ್ಳೋದೇನು ಇದೆಲ್ಲ ನೋಡಿದ್ರೆ ನನಗಂತೂ ತುಂಬ ಬೇಜಾರಾಗ್ತಿದೆ ಅಂದಾಗ ಹಾಗಲ್ಲ ಬೀಗ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಬೇರೆ ಎಲ್ಲ ಬೀಗ್ರೆ ನಮ್ಮ ಹುಡುಗಿ ಆ ಥರ ಅಲ್ಲ ಅಂತ ಅವಳು ಬೇಜಾರು ಮಾಡಿಕೊಂಡು ನಾಟಕ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲ ಇದನ್ನೆಲ್ಲ ನಾವು ನಂಬಲ್ಲ, ಆ ಫೋಟೋ ನೋಡಿದರೆ ಅರ್ಥ ಆಗ್ತಿದೆ ಇವರಿಬ್ಬರಿಗೂ ಏನೋ ಸಂಬಂಧ ಇದೆ ಅಂತ ಹೇಳಿದಾಗ ಶಂಕರನಿಗೆ ಶಾಕ್ ಆಗ್ತಿರುತ್ತೆ. ಮತ್ತು ಬೀಗರು ಹೇಳ್ತಾ ಇರ್ತಾರೆ, ನಾನು ಈ ರೀತಿ ಅಂತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ಇಲ್ಲ, ಫೋಟೋ ಕಳಿಸಿದ ತಕ್ಷಣ ನಾವು ಹುಡುಗಿ ಬೇಡ ಅಂತ ಅಂದ್ಕೊಳ್ಳೋ ಜನನೇ ಅಲ್ಲ, ನಾವು ಇದಕ್ಕೆಲ್ಲ ಬಗ್ಗಲ್ಲ ಅಂತ ಅಂದ ತಕ್ಷಣ ಈ ಕಡೆ ಗಂಗನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಭೈರದೇವಿ ಶಾಕ್ ಆಗಿ ಬೀಗ್ರ ಮುಖ ನಾನು ನೋಡ್ತಾ ಇದ್ದರೆ ಈ ಕಡೆ ಶಂಕರ ಮಾತ್ರ ತುಂಬ ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಮತ್ತು ಬಿಗ್ತಿ ಅಮ್ಮ ಹೇಳ್ತಾ ಇರ್ತಾಳೆ, ನೋಡಿ ಒಂದು ಅನ್ನ ಬೆಂದಿದೆ ಅಂತ ನೋಡೋಕ್ಕೆ ಒಂದಾಗಲೇ ಸಿಕ್ಕಿದ್ರೆ ಸಾಕು, ಅಂಥದ್ರಲ್ಲಿ ನಿಮ್ಮ ಹುಡುಗಿ ಯಾವ ಥರ ಅಂತ ನಮಗೆ ಬಂದಿದ್ದೇನೆ ಗೊತ್ತಾಯಿತು, ಇಂಥ ಸಂಸ್ಕಾರ ಹುಡುಗಿನ ನಾವು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಮತ್ತು ಸುನಂದನಿಗೆ ತುಂಬ ಖುಷಿ ಆಗ್ತಿದ್ರೆ ಗಂಗಾ ಮಾತ್ರ ಹೊಟ್ಟೆ ಹುರ್ಕೊಂಡು ಬೇಜಾರು ಮಾಡ್ಕೊಂಡು ಅವರು ನಾನು ನೋಡ್ತಾ ಇರ್ತಾಳೆ. ಮತ್ತು ಬೀಗರು ಸಹ ಹೇಳ್ತಾ ಇರ್ತಾರೆ, ನೋಡಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಆಯಿತಾ, ಈ ಥರ ಎಲ್ಲ ಫೋಟೋ ಕಳಿಸಿದ್ರೆ ನಾವು ನಂಬಲ್ಲ, ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು, ನೀವೆಷ್ಟು ಶ್ರೀಮಂತಿಗೆ ಇದ್ರೂ ಸಹ ಸ್ವಲ್ಪ ಜಂಬ ಇಲ್ಲ, ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಬೀಗರು ಹೇಳ್ತಿರ್ಬೇಕಾದ್ರೆ ಬೀಗ್ತಿ ಅಮ್ಮನೂ ಸಹ ಹೇಳ್ತಾ ಇರ್ತಾಳೆ, ಈಗಿನ ಕಾಲದಲ್ಲಿ ಈ ಥರ ಫೋಟೋ ಎಲ್ಲ ಎಡಿಟ್ ಮಾಡಿ ದುಡ್ಡಿಗೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾರೆ, ಅದನ್ನೆಲ್ಲ ಟಿ ವಿಲಿ ಪೇಪರಲ್ಲಿ ನಾನು ನೋಡಿದ್ದೀನಿ, ಇದೆಲ್ಲ ನಾವು ನಂಬಕ್ಕೆ ಸಾಧ್ಯ ಇಲ್ಲ, ಫೋನ್ ಮಾಡಿ ಎದುರಿಸ್ತಿದ್ರು, ಇವಾಗ ಡೈರೆಕ್ಟಾಗಿ ಫೋಟೋನೇ ಕಳಿಸಿದ್ದಾರೆ, ಇದಕ್ಕೆಲ್ಲ ನಾವು ಉಪ್ಪಾಕಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಒಳಗೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಅದಕ್ಕೆ ಮದುವೆ ಹುಡುಗನು ಸಹ ಹೇಳ್ತಾ ಇರ್ತಾನೆ, ಅಮ್ಮ ನೀವು ಹೇಳಿದೆಲ್ಲ ಕರೆಕ್ಟು, ನಾನು ಅವತ್ತೇ ಹೇಳಿದೆ ತಾನೆ ನಾವು ಸ್ವಲ್ಪ ಬ್ರಾಡ್ ಮೈಂಡೆಡು ಇದನ್ನೆಲ್ಲ ನಂಬಲ್ಲ ಅಂತ ಅನ್ಬೇಕಾದ್ರೆ ಮತ್ತೆ ಬೀಗ್ತಿ ಅಮ್ಮನು ಹೇಳ್ತಾ ಇರ್ತಾರೆ, ಇನ್ನು ಬೇರೆ ಎಷ್ಟೇ ಸಾಕ್ಷಿನ ಕಳಿಸಿದ್ರು ನಾವು ಮಾತ್ರ ನಂಬಲ್ಲ, ಈ ಮದುವೆ ಖಂಡಿತ ಮಾಡ್ಕೋತೀವಿ ಅಂತ ಖಂಡಿತಾಗಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತು ಬೀಗರು ಹೇಳ್ತಾ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ, ನಾವು ಯಾವತ್ತೂ ಗಂಗಂಗೆ ಮೋಸ ಮಾಡಲ್ಲ, ಅವಳೇ ನಮ್ಮನೆ ಸೊಸೆ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಎಲ್ಲ ತಯಾರಿನೂ ರೆಡಿ ಮಾಡಿ ಅಂತ ಅಂದಾಗ ಮನೆಯವರೆಲ್ಲರೂ ಖುಷಿ ಪಡ್ತಿದ್ರೆ ಭೈರದೇವಿ ಮತ್ತು ಗಂಗಾ ತುಂಬ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ವಿಜಯ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಡ್ಯೂಟಿಗೆ ಹೋಗೋಕ್ಕಿಂತ ಹೊರಟು ಬರ್ತಿರ್ಬೇಕಾದ್ರೆ ಬರ್ತೀನಿ ಅಕ್ಕ ಅಂತ ಹೇಳ್ತಾ ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ನಿಂತ್ಕೊ ಅಂತ ಅಂದು ಕೇಳ್ತಾ ಇರ್ತಾಳೆ. ಏನು ಹೇಳಿ ಅಕ್ಕ ಅಂತ ಅಂದಾಗ ನಾನು ಹೇಳಿದ ವಿಷಯದ ಬಗ್ಗೆ ಮಾತಾಡ್ದೆ, ನಿನ್ನೆ ನಾನು ಶಂಕರ ಅವರು ನಿನಗೆ ಸಹಾಯ ಮಾಡಿದ ಬಗ್ಗೆ ಹೇಳಿದ್ನಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ದೆ ಅಂತ ಕೇಳ್ತಿರ್ಬೇಕಾದ್ರೆ ಒಂದು ಕ್ಷಣ ಹಾಗೆ ಮೌನಿಯಾಗಿ ನಿಂತ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ಹೌದು ಯೋಚನೆ ಮಾಡಿದೆ, ನನಗೂ ಅವ್ನು ಮಾಡಿದ್ದು ಒಳ್ಳೇದನ್ನಿಸ್ತು, ಹಾಗೆ ತುಂಬ ಫೀಲ್ ಆಯಿತು ಅಂದಾಗ ಈ ಕಡೆ ವಿಜಯ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆದರೆ ಇದೆಲ್ಲ ನನ್ನ ಭ್ರಮೆ ಅಂತ ಅನ್ನಿಸ್ತಿದೆ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಏನು ಭ್ರಮೆನ ಅಂತ ವಿಜಯ್ ಕೇಳ್ತಾ ಇರಬೇಕಾದ್ರೆ ಹೌದು ಅಕ್ಕ, ಅವನೇನಾದರೂ ನನಗೆ ಸಹಾಯ ಮಾಡೋದಾಗಿದ್ದರೆ ಆ ಹಾರನ್ನು ತೆಗೆದು ಎಸಿತಾ ಇದ್ದ, ಇಲ್ಲಾಂದರೆ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ತಿದ್ದ, ಆದರೆ ಅವನು ಎರಡನ್ನೂ ಮಾಡಲಿಲ್ಲ, ಆದರೆ ನನಗೆ ಅವಮಾನ ಮಾಡಬೇಕು ಅಂತ ಬಂದು ಹಾರನ್ನು ತೆಗೆದ, ಅವನು ಇಂಟೆನ್ಷನಲ್ಲಿ ಬಂದಿದ್ದು ನನಗೆ ಅವಮಾನ ಮಾಡಬೇಕು ಅಂತ, ಯಾಕೆಂದರೆ ತನ್ನ ಹೆಂಡತಿ ಎತ್ತರವಾಗಿ ಬೆಳೀತಾ ಇದ್ದಾಳೆ, ಅದನ್ನು ನೋಡೋಕ್ಕೆ ಅವನಿಗೆ ಆಗ್ತಾ ಇಲ್ಲ, ಸಹಿಸೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಅಂತ ಅವನು ಬಂದ, ಆದರೆ ಅವನಿಗೆ ಅದರಲ್ಲಿ ಹಾರ ಇಲ್ಲಿ ಬಾಂಬ್ ಇದೆ ಅಂತಲೂ ಗೊತ್ತಿಲ್ಲ, ಅಟ್ಲೀಸ್ಟ್ ಅವನು ತೆಗೆದು ಎಸೆದ್ಬಿಟ್ಟು ಅದನ್ನು ಸ್ಪಾನ್ಸರ್ ಕತ್ತಿಗೆ ಹಾಕ್ದ, ಒಟ್ಟಾರೆ ಅವನಿಗೆ ನನಗೆ ಅವಮಾನ ಆಗಬೇಕು, ಅದೇ ರೀತಿ ಅವನು ನಡ್ಕೊಳೋಕ್ಕೆ ಸೇಡನ್ನ ತೀರಿಸ್ಕೊಳಕ್ಕೆ ಬಂದೆ ಅಕ್ಕ, ಸುಮ್ಮನೆ ನೀವು ಏನೇನೋ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ವಿಜಯನು ಸಹ ತುಂಬ ಬೇಜಾರು ಮಾಡಿಕೊಂಡು ಆಗಲ್ಲ ಗೌರಿ ಅಂತ ಹೇಳ್ತಿರ್ಬೇಕಾದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಅವನ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಕಂಬಳಿ ಹುಳನ ಮೈ ಮೇಲೆ ಬಿಟ್ಕೊಂಡಂಗೆ ಆಗುತ್ತೆ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ, ಇವಾಗ ಸ್ಪಾನ್ಸರ್ ಯಾರು ಅಂತ ಅದನ್ನು ನಾನು ಕಂಡುಹಿಡಬೇಕು, ಇನ್ಮೇಲೆ ಇವನ ಬಗ್ಗೆ ಯಾವ ವಿಷಯನೂ ಸಹ ನನ್ನ ಹತ್ರ ಮಾತಾಡಬೇಡಿ ಅಂತ ಕೋಪ ಮಾಡಿಕೊಂಡು ಕಡ್ಡಿ ಎರಡು ತುಂಡಾಗೋ ರೀತಿ ಮಾತಾಡಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಪೊಲೀಸ್ ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀನಿ, ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲರೂ ಸಹ ಹುಡುಕ್ತಾ ಇದ್ದಾರೆ, ಆದಷ್ಟು ಬೇಗ ಅವ್ರು ಯಾರು ಅಂತ ಕಂಡು ಹಿಡ್ದೇ ಇರ್ತಾರೆ, ಆವಾಗ ನಾನು ಅವ್ರಿಗೆ ಏನು ಆಕ್ಷನ್ ತೊಗೋಬೇಕು ಅದನ್ನು ತೊಗೋತೀನಿ, ನನ್ನ ವಿಷಯದಲ್ಲಿ ಶಂಕರನ ಅಧ್ಯಾಯ ಮುಗಿದೋಗಿದೆ, ಆ ವಿಷಯನ ಮತ್ತೆ ನೀವು ಕೆದಕಬೇಡಿ ಪ್ಲೀಸ್ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಜಯ್ ಸಹ ಯೋಚನೆ ಮಾಡಿಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಗುಂಡ ಮತ್ತು ಭೂವಿ ಇಬ್ಬರು ಸಹ ಸ್ಕೂಲಿಗೆ ಬಂದಾಗ ಗುಂಡ ಹೇಳ್ತಾ ಇರ್ತಾನೆ, ಏನಾದರೂ ಹೇಳು ಬ್ರೋ, ನಿಮ್ಮ ಅಮ್ಮನಿಗೆ ತುಂಬ ಕೊಬ್ಬಿದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ನಮ್ಮಮ್ಮನಿಗೆ ಕೊಬ್ಬಿದೆ ಅಂತ ಹೇಳ್ತಿದ್ಯಾ, ಇನ್ಯಾರಾದರೂ ಆಗಿದ್ರೆ ಅಲ್ಲಿ ಮುರಿತಾ ಇದ್ದೆ, ನೀನಾಗಿರೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನು ಬ್ರೋ, ನಮ್ಮ ಬ್ಯಾಡ್ ಬಾಯ್ನ ಎಷ್ಟು ಬೈತಾರೆ ಗೊತ್ತಾ, ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ, ಅದಕ್ಕೆ ಹಿಂಗೆ ಅಂದೆ ಅಂತ ಗುಂಡ ಹೇಳ್ತಿರ್ಬೇಕಾದ್ರೆ ಆ ವಿಷಯನ, ನನಗೂ ಬ್ಯಾಡ್ ಬಾಯ್ನ ಬೈದರೆ ತುಂಬ ಬೇಜಾರಾಗುತ್ತೆ, ಆದರೆ ಏನು ಮಾಡಲಿ ನಮ್ಮ ಅಮ್ಮ ಅಲ್ವಾ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಂತ ಭೂವಿನಿ ಹೇಳ್ತಾ ಇರ್ತಾಳೆ.
ಮತ್ತೆ ಭುವಿ ಹೇಳ್ತಾ ಇರ್ತಾರೆ, ನನಗೆ ಬ್ಯಾಡ್ ಬಾಯ್ ಅಂದರೆ ತುಂಬ ಇಷ್ಟ, ಅಮ್ಮನಿಗೆ ಹೇಳ್ತೀನಿ ಬೈಬೇಡ ಅಂತ, ಆದರೂ ನನ್ನ ಮಾತು ಕೇಳಲ್ಲ, ನಮ್ಮ ಮನೆಗೂ ಸಹ ಕೂಡಲ್ಲ, ಅದಕ್ಕೆ ಈಗ ಅವರು ಡ್ಯಾನ್ಸ್ ಮಾಡೋ ರೀತಿಲಿ ಗೆಟಪಲ್ಲಿ ಬರ್ತಾ ಇದ್ದಾರೆ ಅಂದಾಗ, ಏನು ಹೇಳ್ತಿದ್ಯಾ ಬ್ರೋ ಅಂದಾಗ, ಹೌದು ನಮ್ಮ ಅಮ್ಮನಿಗೆ ಡ್ಯಾನ್ಸ್ನ ಕಲಿಸ್ಕೊಳ್ಳೋಕ್ಕೆ ಅವರು ಡ್ಯಾನ್ಸ್ ಮಾಸ್ಟ್ರು ಡ್ರೆಸ್ ಹಾಕೋತಾರಲ್ಲ ಆ ರೀತಿ ಗೆಟಪಲ್ಲಿ ಬರ್ತಾ ಇದ್ದಾರೆ ಅಂದಾಗ, ಓ ಹೌದಾ ನನಗೆ ಗೊತ್ತೇ ಇಲ್ಲ ವಿಷಯ ಅಂತ ಹೇಳ್ತಾ ಇರ್ತಾಳೆ. ಇದು ಸೀಕ್ರೆಟ್ ಅಲ್ವಾ ಬ್ರೋ, ಅದಕ್ಕೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಅಂದಾಗ, ಒಟ್ಟಾರೆ ನೀನು ಖುಷಿಯಾಗಿದೆಯಲ್ಲ ಅಷ್ಟೇ ನನಗೆ ಖುಷಿ. ಹಾಗಾದರೆ ಸಂಜೆ ಮೇಲೆ ಬಾಸು ಸಿಗಲ್ಲ ನನಗೆ, ಲೆಗ್ ಪೀಸು ಚಿಕನು ಎಲ್ಲ ಕಡಿಮೆ ಆಗಿದೆ, ಓ ಇದಕ್ಕೆ ಹಾಗಾದರೆ ನಿನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಾರಾ, ಸರಿ ಆಯಿತು ಬಿಡು ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಬ್ರೋ ಅಂತ ಗುಂಡನ್ನು ಹೇಳ್ತಿರ್ಬೇಕಾದ್ರೆ, ಹೌದು ಒಟ್ಟಾರೆ ನನ್ನನ್ನು ನೋಡೋಕ್ಕೆ ಅವರು ಬರ್ತಾ ಇದ್ದಾರೆ, ನನಗೂ ತುಂಬ ಖುಷಿ ಆಗ್ತಿದೆ ಬ್ರೋ ಅಂತ ಭುವಿನೂ ಸಹ ಖುಷಿಯಿಂದ ಹೇಳ್ಕೊತಾ ಇರ್ತಾಳೆ. ಅವಾಗ ಭುವಿ ಹೇಳ್ತಾ ಇರ್ತಾಳೆ, ಬ್ಯಾಡ್ ಬಾಯ್ಗೆ ನಾನು ಕಂಡ್ರೆ ಜಾಸ್ತಿ ಇಷ್ಟ ಅಂದಾಗ, ಇಲ್ಲ ನಾನು ಕಂಡ್ರೆ ಜಾಸ್ತಿ ಇಷ್ಟ ಅಂತ ಗುಂಡನು ಮತ್ತು ಭುವಿನೂ ವಾದ ಮಾಡ್ತಾ ಇರಬೇಕಾದ್ರೆ, ಮತ್ತೆ ಗುಂಡ ಸರಿ ಆಯಿತು ಬಿಡು ನನಗಿವಾಗ ಮೊಟ್ಟೆ ತಿನ್ನಬೇಕು ತಂದ್ಕೊಡು ಅಂದಾಗ, ಅಯ್ಯೋ ಕರ್ಮ, ಮೊಟ್ಟೆ ತಿನ್ನಬೇಕು ಅಂದರೆ ಮನೆಗೆ ಹೋಗೋ, ಇಲ್ಲೆಲ್ಲ ಸಿಗುತ್ತೆ ಹೋಗು ಬ್ರೋ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಮದುವೆ ಹುಡುಗನಿಗೆ ಮತ್ತು ಬೀಗರಿಗೆ ಹೇಳ್ತಾ ಇರ್ತಾರೆ, ನೀವು ಎಷ್ಟು ಒಳ್ಳೆ ಜನ, ಈಗಿನ ಕಾಲದಲ್ಲಿ ಒಂಚೂರು ಹುಡುಗಿ ಬಗ್ಗೆ ಗೊತ್ತಾದರೆ ಸಾಕು ಮದುವೆ ಕ್ಯಾನ್ಸಲ್ ಮಾಡ್ಕೋತಾರೆ, ಅಂಥದ್ರಲ್ಲಿ ನೀವು ನಮ್ಮ ಹುಡುಗಿ ಬಗ್ಗೆ ಎಷ್ಟೇ ಫೋಟೋಸ್ ಕಳಿಸ್ಲಿ, ಯಾರೇ ಫೋನ್ ಕಾಲ್ ಮಾಡಲಿ, ಏನು ಹೇಳಿದ್ರು ಸಹ ಈ ಮನೆ ಹುಡುಗಿನೇ ಬೇಕು ಅಂತ ಬಂದಿದ್ದೀರಲ್ಲ, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ದೊಡ್ಡ ವ್ಯಕ್ತಿಗಳು ಈ ಥರ ಎಲ್ಲ ನಮಗೆ ಥ್ಯಾಂಕ್ಸ್ ಹೇಳ್ಬೇಡಿ, ನಿಮ್ಮಂಥವ್ರ ಮನೇಲಿ ಹೆಣ್ಣು ನಾವು ತರೋದು ನಮಗೆ ತುಂಬ ಒಳ್ಳೆ ಅದೃಷ್ಟ ಇದೆ, ಹಾಗೆ ಒಳ್ಳೆ ಸಂಸ್ಕಾರನೂ ಇದೆ, ಹೆಣ್ಣಿಗೆ ನಮಗೆ ತುಂಬ ಇಷ್ಟ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ, ಶಂಕರ ಹೇಳ್ತಾ ಇರ್ತಾನೆ, ಯಾರು ನನ್ನ ಮಗ ಫೋನ್ ಮಾಡಿ ಎದುರಿಸ್ತಾ ಇದ್ದು, ಆ ನಂಬರ್ನ ಕೊಡಿ, ನಾನು ಮಾಡಿ ಅವನಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಅಂದಾಗ, ಈ ಕಡೆ ಮದುವೆ ಹುಡುಗ ನಂಬರ್ನ ಕೊಡ್ತಾ ಇರಬೇಕಾದ್ರೆ ಶಂಕರ ಕಾಲ್ ಮಾಡ್ತಾ ಇರ್ತಾನೆ. ಕಾಲ್ ಮಾಡಿದರೆ ಅದು ಗಂಗನ ಫೋನ್ ಆಗಿರುತ್ತೆ, ಗಂಗನ ಫೋನು ರೂಮಲ್ಲಿ ರಿಂಗ್ ಆಗ್ತಿರುತ್ತೆ. ಇದೇನೇನು ಗಂಗಾ ನಿನ್ನ ರೂಮಲ್ಲಿ ಫೋನ್ ಬರ್ತಾ ಇದೆಯಲ್ಲ ಅಂತ ಅಂದಾಗ, ಸುನಂದನು ಸಹ ಹೌದು ಗಂಗನ ರೂಮಲ್ಲೇ ಫೋನ್ ಬರ್ತಿದೆ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಗಂಗನ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.